ಇನ್ನು ಬೆಂಗಳೂರಿನ ಮೆಟ್ರೋದಲ್ಲಿ ಪದೇ ಪದೇ ನಿರ್ಲಕ್ಷ್ಯ ಆಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಮೊನ್ನೆ ಮೊಬೈಲ್ ತೆಗೆಯೋದಕ್ಕೆ ಯುವತಿ ಟ್ರ್ಯಾಕಿಗೆ ಜಿಗಿದಿರ್ತಾಳೆ. ಯುವಕನಿಂದ ಆತ್ಮಹತ್ಯೆ ಪ್ರಯತ್ನ ಆಗಿರುತ್ತೆ. ಇದೀಗ ಬೆಕ್ಕು ಪ್ರತ್ಯಕ್ಷವಾಗಿದೆ. ಯುವಕ ಒಬ್ಬ ಆತ್ಮಹತ್ಯೆ ಪ್ರಯತ್ನ ಮಾಡಿರ್ತಾನೆ. ಯುವತಿ ಮೊಬೈಲ್ ಬಿತ್ತು ಅನ್ನೋ ಒಂದು ಕಾರಣಕ್ಕಾಗಿ ಯುವತಿ ಟ್ರ್ಯಾಕಿಗೆ ಜಿಗಿದಿರ್ತಾಳೆ. ಈಗ ಬೆಕ್ಕು ಪ್ರತ್ಯಕ್ಷವಾಗಿದೆ. ಟ್ರ್ಯಾಕ್ನಲ್ಲಿ ಬೆಕ್ಕನ್ನ ಕಂಡು ಪ್ರಯಾಣಿಕರು ಗಾಬರಿಯಾಗಿದ್ದಾರೆ. ಜೆಪಿ ನಗರ ಮೆಟ್ರೋ ಹಳಿಯಲ್ಲಿ ಬೆಕ್ಕು ಪ್ರತ್ಯಕ್ಷವಾಗಿದೆ. ಕೂಡಲೇ ಸಿಬ್ಬಂದಿ ಗಮನಕ್ಕೆ ಪ್ರಯಾಣಿಕರು ಅದನ್ನ ತರ್ತಾರೆ. ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಬೆಕ್ಕನ್ನ ರಕ್ಷಣೆ ಮಾಡಲಾಗಿದೆ. ಆದರೆ ಇಲ್ಲಿ ಬೆಕ್ಕು ಹೇಗೆ ಬಂತು ಅನ್ನೋದು ಪ್ರಶ್ನೆ ಇರುವಂಥದ್ದು. ಟ್ರ್ಯಾಕ್ನಲ್ಲಿ ಬೆಕ್ಕನ್ನ ರಕ್ಷಣೆ ಮಾಡಿದಂತಹ ಮೆಟ್ರೋ ಸಿಬ್ಬಂದಿ ಮೆಟ್ರೋ ನಿಲ್ದಾಣಕ್ಕೆ ಟ್ವಿಟರ್ನಲ್ಲಿ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಿರ್ಲಕ್ಷ್ಯಕ್ಕೆ ಪದೇ ಪದೇ ಈ ರೀತಿಯಾದಂಥ ನಿರ್ಲಕ್ಷ್ಯಗಳಾಗ್ತಾ ಇರುವಂಥದ್ದು. ಇನ್ನು ಹೋದವಾರ ಕೂಡ ತಾಂತ್ರಿಕ ದೋಷದಿಂದಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಮೆಟ್ರೋ ಸ್ಥಗಿತಗೊಳಿಸಲಾಗಿತ್ತು. ಅದಾದ ನಂತರ ಮೊಬೈಲ್ ಬಿತ್ತು ಅನ್ನೋ ಒಂದು ಕಾರಣಕ್ಕಾಗಿ ಯುವತಿಯೊಬ್ಬಳು ಟ್ರ್ಯಾಕಿಗೆ ಜಿಗಿದಿದ್ಲು. ಅದಾದ ನಂತರ ಯುವಕ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಟ್ರ್ಯಾಕಿಗೆ ಜಿಗಿದಿದ್ದ. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಸಿಬ್ಬಂದಿ. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ಈಗ ಟ್ರ್ಯಾಕ್ನಲ್ಲಿ ಬೆಕ್ಕು ಪ್ರತ್ಯಕ್ಷವಾಗಿದೆ. ಇದರಿಂದಾಗಿ ಸಮಸ್ಯೆ ಆಗ್ತಾ ಇರುವಂಥದ್ದು ಪ್ರಯಾಣಿಕರಿಗೆ. ಯಾಕಂತಂದರೆ ಪೀಕ್ ಹವರ್ಸ್ಗಳಲ್ಲಿ ಬೇಗ ತಮ್ಮ ತಮ್ಮ ಜಾಗಗಳಿಗೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ರೀಚ್ ಆಗ್ತೀವಿ ಅನ್ನೋ ಒಂದು ಕಾರಣಕ್ಕಾಗಿ ಮೆಟ್ರೋಗೆ ಹತ್ತೋದಕ್ಕೆ ಅಂತ ಬಂದಿರ್ತಾರೆ. ಬಟ್ ಈ ರೀತಿಯಾದಂಥ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಇದು ಎಲ್ಲೋ ಒಂದು ಕಡೆ ತುಂಬ ಬೇಸರವನ್ನು ತರುವಂತಹ ಸಂಗತಿಗಳಾಗ್ತಾ ಇರುವಂಥದ್ದು. ಅದರಿಂದಾಗಿ ಮೆಟ್ರೋ ನಿರ್ಲಕ್ಷ್ಯ ಪದೇ ಪದೇ ಈ ರೀತಿಯಾದ ಆಗ್ತಾ ಇರುವಂಥದ್ದು ಪ್ರಯಾಣಿಕರ ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಟರ್ ಮುಖಾಂತರ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ವೈರಲ್ ಮಾಡಿದ್ದಾರೆ. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ.